ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ 24/2/2026ಕ್ಕೆ SSLC ರಾಜ್ಯ ಮಟ್ಟದ ಗಣಿತ ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾಳೆ ಇಂಗ್ಲೀಷ್ ಪೇಪರ್ಗಾಗಿ ಕೂಡ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದೀನಿ. 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀನಿ. ಇನ್ನು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಬರ್ತದೆ, ಅದನ್ನು ಸಹಿತ ನೋಡಿ. ಇಷ್ಟು ನೋಡಿದರೆ ಖಂಡಿತವಾಗಿ 65-70 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಇತ್ತು 30ರ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದರೆ ಆಯ್ಕೆ ಬಿ 2, 3, 5 ಅನ್ನೋದು ಸರಿಯಾದ ಉತ್ತರ ಬರಬೇಕು. ಎರಡನೇ ಪ್ರಶ್ನೆ a1x + b1y + c1 = 0, a2x + b2y + c2 = 0 ಇವು ಛೇದಿಸುವ ರೇಖೆಯಾದಾಗ ಸಂಬಂಧ ಏನಿರ್ತದೆ ಅಂತ ಕೇಳಿದರು. ಆಪ್ಷನ್ ಎ a1/b2 ಈಸ್ ನಾಟ್ ಈಕ್ವಲ್ ಟು b1/b2. ಓಕೆನಾ. ಪ್ರಶ್ನೆ 3 ಮೊದಲ ಪದ ಎ ಅದ, ಎನ್ನನೇ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಬೇಕು. ಅವಾಗ ಸೂತ್ರ ಏನು ಬಳಸ್ತೀರಿ? ಆಪ್ಷನ್ ಎ Sn = n/2, a + l ಈಸ್ ದ ಆನ್ಸರ್. ನಾಲ್ಕನೇ ಪ್ರಶ್ನೆ 5x² = 4x - 5 ಇದರ ಆದರ್ಶ ರೂಪ ಏನಾಗಿರ್ತದೆ? ಆಪ್ಷನ್ ಸಿ 5x² - 4x + 5 = 0. ಇನ್ನು sin 30° + cos 60° ಬೆಲೆ ಕೇಳಿದ್ದಾರೆ. ಆಪ್ಷನ್ ಡಿ 1 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರಬೇಕು. ಇನ್ನು ತ್ರಿಜ್ಯ r ಇರುವ ಗೋಳದ ಘನಫಲದ ಸೂತ್ರ ಕೇಳಿದ್ದಾರೆ. ಆಪ್ಷನ್ ಎ 4/3 πr³ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಹಳ ಸರಿ ಈ ಪ್ರಶ್ನೆ ಕೇಳಿದ್ದಾರೆ. ಇನ್ನು p of x = 4x² + 2x + 3k ಶೂನ್ಯತೆಗಳ ಗುಣಲಬ್ಧ ಮೊತ್ತ ಗುಣಲಬ್ಧ ಆಗಿದ್ದರೆ k ನ ಮೌಲ್ಯ ಅಂತ ಕೇಳಿದರು. -3/2. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇನ್ನು ಚಿತ್ರದ ಆಧಾರದಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಎ ಬರ್ತದೆ. ಎಸ್, AB/FD = BE/EC ಇಸ್ ದ ರೈಟ್ ಆನ್ಸರ್. ಇನ್ನು ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತದ ಡಿಗ್ರಿ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ 3. ಇನ್ನು A25 ಬಿಂದುವಿನ y ಅಕ್ಷಕ್ಕಿರುವ ಲಂಬದ ದೂರ ಕೇಳಿದರೆ 2 ಘಟಕ ಬರ್ತದೆ. ಈ ಥರ ಇದನ್ನು ನೀವು ಬಿಡಿಸ್ಬೋದು. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಫಲಿತಾಂಶಗಳ ಸಂಭವನೀಯತೆ ಮೊತ್ತ ಕೇಳಿದ್ದಾರೆ 1. ಇನ್ನು ಸಮವಾದ ಬಾಹುಗಳನ್ನು ಹೊಂದಿರುವ 2 ಬಹುಭುಜಗಳ ಸಮರೂಪತೆ ನಿಯಮಗಳನ್ನು ಬರೀಬೇಕು. ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರಬೇಕು. ಇವೆರಡು ಏನಪ್ಪ ಅಂದರೆ ಸಮರೂಪತೆಯ ನಿಯಮಗಳಲ್ಲಿ ಬರ್ತದೆ. ಇನ್ನು 13ನೇ ಪ್ರಶ್ನೆ 2x - 5y + 4 = 0, 2x + y - 8 = 0 ಈ ಜೋಡಿ ರೇಖೆಯ ಸಮೀಕರಣಗಳನ್ನ ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದರೆ ಕೇವಲ ಒಂದು ಪರಿಹಾರವನ್ನು ಹೊಂದಿದೆ ಅಂತ ಬರೆದ್ರೆ ಸಾಕು. ಇನ್ನು 14th ಇತ್ತು ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 5n + 3 ಆಗಿದ್ದರೆ ಮೂರನೇ ಪದವನ್ನು ಕೇಳಿದ್ದಾರೆ. ಸೊ n ಇದ್ದಲ್ಲಿ 3 ತುಂಬಿ 5 3 15, 15ರಲ್ಲಿ 3 ಕೂಡಿಸಿದ್ರೆ ಎಷ್ಟಾಗ್ತದಪ್ಪ ಅಂದ್ರೆ 18. ಸೊ 18 ಅಂತಕ್ಕಂಥದ್ದು ಉತ್ತರವನ್ನು ನೀವು ಬರೀಬೇಕು. ಇನ್ನು ಬಹುಲಕ 13ದ ಸರಾಸರಿ 10 ಆಗಿದ್ದರೆ ಮಧ್ಯಾಂಕವನ್ನು ಕಂಡುಹಿಡಿದರು. ಸೊ ನಿಮಗೆ ಗೊತ್ತಿದೆ ಮಧ್ಯಾಂಕ = ಬಹುಲಕ + 2 ಗುಣಿಸು ಸರಾಸರಿ ಭಾಗಿಸು 3. ಸೊ ಬೆಲೆ ತುಂಬ್ರಿ 13 + 2 ಗುಣಿಸು 10 ಭಾಗಿಸು 3 ಅವಾಗ ಏನಾಗ್ತದೆ 33/3. ಸೊ ಉತ್ತರ ಏನಾಗ್ತದಪ್ಪ ಅಂದ್ರೆ 11 ಅಂತ ಬರಿಬೇಕು. ಇನ್ನು 6 ಸೆಂಟಿಮೀಟರ್ ಅಂಚು ಹೊಂದಿರುವ ಘನದ ಘನಫಲವನ್ನು ಕೇಳಿದ್ದಾರೆ. ಸೊ a³ ಇಸ್ ದ ಆನ್ಸರ್. ಓಕೆ, ಅದರ ಸೂತ್ರದ a³ ಎ ಬೆಲೆ ಎಷ್ಟದ 6, 6ರ ವರ್ಗ 3 ಮಾಡಿದಾಗ 216 ಘನ ಸೆಂಟಿಮೀಟರ್ ಅಂತ ಬರಬೇಕು. ಇನ್ನು 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ. 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಆವಾಗ 6 + √2 = p/q ಅಂದರೆ √2 = p/q - 6, √2 = p - 6q/q. ಇಲ್ಲಿ p ಮತ್ತು qಗಳು ಪೂರ್ಣಾಂಕಗಳಾಗಿರೋದ್ರಿಂದ p - 6q/q ಭಾಗಲಬ್ಧ ಸಂಖ್ಯೆ. ಸೊ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಹಾಗಾಗಿ ನಮ್ಮ ಊಹೆ ತಪ್ಪು. ಸೊ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಸೊ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 3x + y = 15, 2x - y = 5 ಅಂತ ಕೇಳಿದರೆ ಬೆಲೆಯನ್ನು ಕಂಡುಹಿಡಬೇಕು. ಫಸ್ಟ್ y ಹೋಗ್ತದೆ. 5x 20 ಅಂದರೆ ಎಕ್ಸನ ಬೆಲೆ 4 ಬರ್ತದೆ. ಇದೇ ಎಕ್ಸನ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಹಾಕೋಣ. 3 × 4 + y = 15. ಅವಾಗ 12 + y = 15 ಅಂದಾಗ y = 15 - 12 3 ಬರ್ತದೆ. ಅಂದರೆ ಎಕ್ಸನ ಬೆಲೆ 4 ಮತ್ತು y ನ ಬೆಲೆ 3 ಈಸ್ ದಿ ಆನ್ಸರ್. 19ನೇ ಪ್ರಶ್ನೆ 7, 13, 19ರ ಮೊದಲ 10 ಪದಗಳ ಮೊತ್ತವನ್ನೇ ಕೇಳಿದರು. ಇಲ್ಲಿ a 7 ಬರ್ತದೆ, d 6 ಬರ್ತದೆ, n 10 ಬರ್ತದೆ. ಸೂತ್ರ Sn = n/2 2a + n - 1d ಹಾಕ್ರಿ. ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. 340 ಬಂದರೆ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್.
ಇನ್ನು ಸಮದ್ವಿಬಾಹು ತ್ರಿಭುಜದಲ್ಲಿ ಇ ಮತ್ತು ಬಿ ಸಿಯನ್ನು ಅರ್ಧಿಸ್ತದೆ ಅಂತಲೇ ಸಾಬೀತುಪಡಿಸಿ ಅಂತ ಕೇಳಿದರು. ಸೊ ಅವಾಗ ನೀವೇನು ಬರಿಬೋದಪ್ಪ ಅಂದರೆ ಎಸ್ ಕೊಟ್ಟಿದ್ದಾರೆ ಎ ಡಿ ಇಜ್ಕೊಲ್ ಟು ಎ ಎಫ್, ಡಿ ಬಿ ಇಜ್ಕೊಲ್ ಟು ಬಿ ಇ, ಇ ಸಿ ಇಜ್ಕೊಲ್ ಟು ಎಫ್ ಸಿ. ಆಮೇಲೆ ಅವ್ರು ಏನೇನು ಕೊಟ್ಟಿದ್ದಾರೆ ದತ್ತ ಎ ಬಿ ಇಜ್ಕೊಲ್ ಟು ಎ ಸಿ, ಎ ಡಿ ಪ್ಲಸ್ ಡಿ ಬಿ ಇಜ್ಕೊಲ್ ಟು ಎ ಎಫ್ ಪ್ಲಸ್ ಎಫ್ ಸಿ. ಅಂದರೆ ಎ ಡಿ ಪ್ಲಸ್ ಡಿ ಬಿ ಇಜ್ಕೊಲ್ ಟು ಎ ಡಿ ಪ್ಲಸ್ ಇ ಸಿ. ಸೊ ಡಿ ಬಿ ಇಜ್ಕೊಲ್ ಟು ಇ ಸಿ, ಪಿ ಇಜ್ಕೊಲ್ ಟು ಎ ಸಿ 1 ಮತ್ತು 3ರ ಅನುಸಾರವಾಗಿ ಸೊ ನಾವು ಸಾಧಿಸಿದೆ ಅನ್ನೋದನ್ನು ನೀವು ಬರಿಬೋದು. ಇನ್ನು 2x² + 8x + 15 = 0 ಅಪವರ್ತನ ವಿಧಾನದಿಂದ ಬಿಡಿಸಬೇಕು. ಸೊ 8ಅನ್ನು ಕಾಮನ್ ಆಗಿ ತಗೊಳ್ರಿ, ಅವಾಗ x² + 5x + 3x + 15 ಬರ್ತದೆ. ಇಲ್ಲಿ ವ್ಯಾಲ್ಯೂ x = -3, x = -5/2 ಅಂತ ಬಂದ್ರೆ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತದೆ. ಇನ್ನು ಸೈನ್ ಎ ಮತ್ತು ಕಾಸ್ ಎಗಳ ಬೆಲೆಗಳನ್ನು ಕಂಡುಹಿಡಿದಿದ್ದಾರೆ. ಸೊ ಇಲ್ಲಿ ಬರೀತೀರಿ ಅಭಿಮುಖ ಭಾಗಿಸು ವಿಕರ್ಣ 24/25, ಕಾಸ್ ಎ ಅಂತಂದರೆ ಪಾರ್ಶ್ವ ಭಾಗಿಸು ವಿಕರ್ಣ ಅಂತ ಬರ್ತದೆ 7/25 ಅನ್ನೋದನ್ನು ನೀವು ಕೊಡಬೇಕು. ಎಸ್. ಇನ್ನು ಎ 5, 7, ಬಿ 1, -3 ನಡುವಿನ ದೂರ ಕೇಳಿದ್ದಾರೆ. ಸೊ ದೂರ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿದೆ ನಿಮಗೆ, ಓಕೆನಾ. x2 - x1 2 + y2 - y1 2. ಸೊ ಅವಾಗ ಅವುಗಳ ಬೆಲೆಗಳನ್ನು ತುಂಬ್ರಿ. x1, x2, y1, y2. ಸೊ 4√2 ಅಂತಕ್ಕಂಥ ಉತ್ತರ ಬಂದರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು 24 ಮತ್ತು 60 ಹೂಗಳು ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಎಲ್ ಸಿ ಎಮ್ಮನ್ನು ತೆಗಿಬೇಕು, ಅಂದರೆ ಲಸಗಳನ್ನು ಮಾಡಬೇಕು. ಸೊ ಲಸಗಳನ್ನು ಮಾಡಿದಾಗ ಏನಾಗ್ತದೆ, 24 ಅಂದರೆ 2 ಘಾತ 3 × 3, 60 ಅಂದರೆ 2 ಘಾತ 2 × 3 × 5, ಅವಾಗ 120 ಬರ್ತದೆ. ಅಂದರೆ ಕನಿಷ್ಠ 120 ಹೂಗಳನ್ನು ಸಮವಾಗಿ ಬಳಸಿದ್ದಾರೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ, ಓಕೆನಾ. ಅಂದರೆ ಎ ಮಾಡಿದ ಹಾರಗಳ ಸಂಖ್ಯೆ 120/24 5, ಬಿ ಮಾಡಿದ ಹಾರಗಳ ಸಂಖ್ಯೆ 120/60 = 2. ಒಟ್ಟು ಉತ್ತರ ಏನು ಬರಬೇಕು, ಸಮಾನ ಹೂಗಳು 120, ಎ 5 ಹಾರಗಳು, ಬಿ 2 ಹಾರಗಳಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 3 ಮಾರ್ಕರಲ್ಲಿ ನೋಡಿ, ಪಿ ಆಫ್ x = x² - 4x + 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಬೇಕು, ಸಂಬಂಧವನ್ನು ತಾಳೆ ನೋಡಬೇಕು. ಸೊ ಅವಾಗ ಇಲ್ಲಿ ನಿಮ್ಗೆ ಏನಾಗ್ತದೆ, ಎ = 3, ಅಲ್ಪ = 3, ಬೀಟಾ = 1 ಬರ್ತದೆ. ಸೊ ತಾಳೆ ನೋಡಿರಿ, ಶೂನ್ಯತೆಗಳ ಮೊತ್ತ 4 ಬರಬೇಕು, ಶೂನ್ಯತೆಗಳ ಗುಣಲಬ್ಧ 3 ಬಂದರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ಶೂನ್ಯತೆಗಳ ಮೊತ್ತ 3 ಮತ್ತು ಗುಣಲಬ್ಧ 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆದು ಶೂನ್ಯತೆಯನ್ನು ಕಂಡುಹಿಡಿರಿ. ಆವಾಗ ನೀವು ಏನು ಬರೀಬೋದು, ಇದರಲ್ಲಿ x² - 3x + 2 = 0. ಇದ್ರದ್ದು 2 ಮತ್ತು 1 ಆಗ್ತದೆ. ಆಲ್ರೆಡಿ ಅವರು ಮೊತ್ತ 3 ಮತ್ತು ಗುಣಲಬ್ಧ 2 ಅಂತ ಕೊಟ್ಟಿದ್ದರು. ಎಸ್. ನೆಕ್ಸ್ಟ್, ಎನ ವಯಸ್ಸು ಬಿನ ವಯಸ್ಸಿಗಿಂತ 26 ವರ್ಷ ಹೆಚ್ಚು. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ 360. ಈಗಿನ ವಯಸ್ಸನ್ನು ಕಂಡುಹಿಡಬೇಕು. ಸೊ ಬರೀರಿ, ಬಿನ ವಯಸ್ಸು x ಆಗಿರಲಿ, ಎನ ವಯಸ್ಸು x + 26. 3 ವರ್ಷಗಳ ನಂತರ x + 3, x + 26 + 3 = 360 = x + 3, x + 29 360. ಸೊ ಎಷ್ಟು ಬರಬೇಕಪ್ಪ ಅಂದರೆ ಈಗಿನ ವಯಸ್ಸು ಬಿದು 7 ವರ್ಷ ಬರಬೇಕು, ಎದು 33 ವರ್ಷ ಬರೆದಿದ್ರೆ ನಿಮ್ಗೆ ಆನ್ಸರ್ ಕಂಪ್ಲೀಟ್ ಮಾಡ್ತಾರೆ. 27ರಲ್ಲಿ ನೋಡಿ, ಸೊ ಸಾಧಿಸಲಿಕ್ಕೆ ಕೇಳಿದರು. ಸೊ ಪ್ರಮೇಯದು ಆಲ್ರೆಡಿ ಅದನ್ನು ಕೂಡ ಸಾಧಿಸಿದ್ದಾರೆ. AB² = BC × BD ಅಂತ ಬರಬೇಕು. ಅದು ದತ್ತ ಸಾಧನೆಗಳನ್ನು ನೋಡಿಕೊಡ್ರಿ. 28ರಲ್ಲಿ ಟ್ರಿಗ್ನಾಮೆಟ್ರಿ ಮೇಲೆ ಲೆಕ್ಕ ಇತ್ತು. ಸೈನ್ ಎ + ಕಾಸ್ ಎ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೇಳಿದರು. ಆಲ್ರೆಡಿ ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ, ಓಕೆ. ನೆಕ್ಸ್ಟ್ ಎರಡನೇದು ಸೈನ್ ಎ + ಕಾಸ್ ಸೆಕ್ ಎ ಹೋಲ್ ಸ್ಕ್ವೇರ್ + ಕಾಸ್ ಎ + ಸೆಕ್ ಎ ಹೋಲ್ ಸ್ಕ್ವೇರ್ = 7 tan 2a + cot 2a ಇದೆ. ಸೊ ಅದನ್ನು ಕೂಡ ಮಾಡಿದ್ದಾರೆ. ಇನ್ನು ಎಸ್, ಇಲ್ಲಿ ಬಹುಲಕ ರೂಢಿ ಬೆಲೆಯನ್ನು ಕಂಡುಹಿಡಿದಿದ್ದಾರೆ. 26.67 ಅಂತಕ್ಕಂಥದ್ದು ಉತ್ತರ ಬಂದಿದ್ದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗ್ತದೆ, ಓಕೆನಾ. ಇದು ರೂಢಿ ಬೆಲೆ ಕಂಡುಹಿಡಿದಿರ್ತಕ್ಕಂಥದ್ದು 29 ಪ್ರಶ್ನೆ ಉತ್ತರ ಇತ್ತು. ಇನ್ನು 30ರಲ್ಲಿ ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತೈಕಾದ ಸ್ಪರ್ಶಕಗಳ ಉದ್ದ ಸಾಮಾನ್ಯ ಅಂತ ಸಾಧಿಸಿ. ಆಲ್ರೆಡಿ ನಿಮಗೆ ಫೇವ್ರೇಟಾಗಿ ನೀವೆಲ್ಲರೂ ಕೂಡ ಅದನ್ನು ಬರೆದಿರ್ತೀರಿ. ಇನ್ನು 31ರಲ್ಲಿ ಕೇಳಿದರು. ಸೊ 31ರ ಲೆಕ್ಕಗಳನ್ನು ನೋಡಿಕೊಡ್ರಿ. ಪಿ ಎ ಬಿ ಮಧ್ಯ ಬಿಂದು, ಕ್ಯೂ ಎ ಸಿ ಮಧ್ಯ ಬಿಂದು ಇದೆ. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ನೀಟಾಗಿ ಅದನ್ನು ನೀವು ಏನು ಮಾಡಬೇಕಿತ್ತು, ಬಿಡಿಸ್ಬೇಕಿತ್ತು. ಸೊ ಎಷ್ಟು ಬರಬೇಕು, 2/1 ಅಂತ ಬಂದರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. 32 ನೋಡಿ, KLM ಕಂಸದ ಉದ್ದ ಭಾಗಿಸು PQR ಕಂಸದ ಉದ್ದ ಬರಬೇಕು. ಅದು 8:1 ಅಂತ ಬರ್ತದೆ. ಅವಾಗ OPR ವೃತ್ತಖಂಡದ ಕ್ಷೇತ್ರಫಲ θ 45 ಡಿಗ್ರಿ ಬರ್ತದೆ, ಓಕೆನಾ. ಆಮೇಲೆ ವೃತ್ತಖಂಡದ ಕ್ಷೇತ್ರಫಲದ ಸೂತ್ರಗಳನ್ನು ಹಾಕಿದಾಗ 19.25 cm² ಅಂತ ಬರ್ತದೆ. ಇದನ್ನು ನೀವೇನು ಮಾಡಬೇಕು, ಬಿಡಿಸ್ಬೇಕು. ಇನ್ನು ಸಂಭವನೀಯತೆ ಮೇಲೆ ಕಾರ್ಡ್ಗಳ ಮೇಲೆ ಲೆಕ್ಕ ಕೇಳಿದರು. ಸೊ ಕಾರ್ಡ್ಗಳ ಲೆಕ್ಕ ಈ ಥರನಾಗಿದೆ. ಒಟ್ಟು ಸಾಧ್ಯತೆಗಳನ್ನು ಕಂಡುಹಿಡಬೇಕು. 9 ಬರಬೇಕು. 4 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆ P of A = 1/9. ಅವಿಭಾಜ್ಯ ಸಂಖ್ಯೆ N of B 1/3 ಬರಬೇಕು. ಇನ್ನು 34ರಲ್ಲಿ ಥೇಲ್ಸನ ಪ್ರಮೇಯ ಕೇಳಿದರು.
ತ್ರಿಭುಜದ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಆಲ್ರೆಡಿ ನಿಮಗೆಲ್ಲ ಬರ್ತದೆ, ಸೊ ನೀವೆಲ್ಲ ಕೂಡ ತೇಲ್ಸನ ಪ್ರಮೇಯನ ಬಾಹೆಟ್ ಮಾಡಿದ್ದೀರಿ, ಅದನ್ನು ನೋಡ್ಕೊಡ್ರಿ. ಇನ್ನು 35ನೇ ಲೆಕ್ಕ ಇದೆ. ಫಸ್ಟ್ ಶಂಕುವಿನ ಎತ್ತರ ಕಂಡುಹಿಡಿಬೇಕು. ಎ ಬಿ ಈಕ್ವಲ್ ಟು 4√3 ಮೀಟರ್ ಬರಬೇಕು. ಶಂಕುವಿನ ತ್ರಿಜ್ಯ 4 ಮೀಟರ್, ಹಗ್ಗದ ಉದ್ದ 8√3 ಮೀಟರ್. ಡಿ ಗೋಡೆಯಿಂದ ಗುಡಾರದ ದೂರ ಕೇಳಿದ್ರು 8 ಅಂತಕ್ಕಂಥದ್ದು ಬರ್ತದೆ. ಇನ್ನು ಸಮಾಂತರ ಶ್ರೇಣಿ ಲೆಕ್ಕ ಕೇಳಿದ್ದಾರೆ. ಮೊದಲ 6 ಪದಗಳ ಮೊತ್ತ ಅಂತ ಕೇಳಿದರು. ಫಸ್ಟ್ ನಾಲ್ಕನೇ ಪದ ಮೊದಲ 2 ಪದಗಳ ಮೊತ್ತ A4 ಈಕ್ವಲ್ ಟು A+3D ಬರ್ತದೆ. ಸೊ ಇಷ್ಟು ನಿಮ್ದು ಏನಾಗಬೇಕಾಗಿತ್ತು ಅಂದ್ರೆ 5, 9, 13, 17 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಶ್ರೇಣಿಯನ್ನು ತೋರಿಸ್ಬೇಕು. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, 7ನೇ ಪದ ಅದರ 2ನೇ ಪದದ 4ರಷ್ಟಿದೆ. ಸೊ ಇದು ಕೂಡ ಲೆಕ್ಕ ಇತ್ತು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. A30 89 ಅಂತಿತ್ತು. ಇನ್ನು ಗ್ರಾಫ್ ಲೈನ್ ಕೇಳಿದ್ದಾರೆ. 2x + y = 6 ಬಿಂದು x + y = 5 ಅದು ಬಿಂದುಗಳನ್ನು ನೋಡ್ಕೊಡ್ರಿ. ಈ ಥರ ಗ್ರಾಫ್ ನಿಮ್ದು ಏನಾಗಬೇಕಿತ್ತು, ಛೇದಿಸಬೇಕಿತ್ತು. ಇನ್ನು ಲಾಸ್ಟ್ 38ನೇ ಪ್ರಶ್ನೆ ಏನು ಕೊಟ್ಟಿದ್ರು, ಗೋಳದ ತ್ರಿಜ್ಯ 7 ಸೆಂಟಿಮೀಟರ್, ಒಟ್ಟು ಎತ್ತರ 61, ಸಿಲಿಂಡರ್ನ ಎತ್ತರ 31. ಸೊ ಆವಾಗ ಶಂಕುವಿನ ಎತ್ತರ 24 ಸೆಂಟಿಮೀಟರ್, ವಕ್ರ ಮೇಲ್ಮೈ 1320 cm², ಕೋನ ವಕ್ರ ಮೇಲ್ಮೈ 550, ಅರ್ಧಗೋಳ ವಕ್ರ ಮೇಲ್ಮೈ ವಿಸ್ತೀರ್ಣ ಬರೀಬೇಕು, ಒಟ್ಟು ಬಣ್ಣ ಹಚ್ಚುವ ಮೇಲ್ಮೈ ವೆಚ್ಚಗಳನ್ನು ಬರೀಬೇಕಿತ್ತು. ಆಮೇಲೆ ಘನಫಲಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸಿಲಿಂಡರ್ ಇದೆ, ಕೋನ, ಅರ್ಧಗೋಳ, ಒಟ್ಟು ಘನಫಲ ಕೋನ. ಇನ್ನು ಪಾತ್ರೆಯ ಘನಫಲಗಳನ್ನು ಕೇಳಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.